ನಮಸ್ಕಾರ. ಗುಜರಾತ್ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಬದಲಾಯಿತು ಐಪಿಎಲ್ 2026ರ ಪಾಯಿಂಟ್ಸ್ ಟೇಬಲ್. ಸಿಎಸ್ಕೆ ತಂಡಕ್ಕೆ ಬಿಗ್ ಶಾಕ್, ಆರ್ಸಿಬಿಗೆ ದೊಡ್ಡ ಲಾಭ. ಹೇಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಮುಲ್ಲನ್ಪುರ್ನ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ 2026ರ 4ನೇ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಸ್ನೇಹಿತರೆ, ಉಭಯ ತಂಡಗಳಿಗೂ ಇದು ಲೀಗ್ ಸುತ್ತಿನ ಮೊದಲ ಪಂದ್ಯವಾಗಿತ್ತು. ಪಂದ್ಯದಲ್ಲಿ ಲಾಸ್ಟ್ ಸೀಸನ್ ರನ್ನರ್ ಅಪ್ ಆಗಿದ್ದಂತಹ ಪಂಜಾಬ್ ಕಿಂಗ್ಸ್ ತಂಡ ಕೊನೆಯ ಹಂತದಲ್ಲಿ 3 ವಿಕೆಟ್ಗಳ ರೋಚಕ ಗೆಲುವು ಪಡೆದುಕೊಂಡಿದೆ. ಈ ಮುಖ್ಯವಾಗಿ ಟೂರ್ನಿನ ಗೆಲುವಿನೊಂದಿಗೆ ಸ್ಟಾರ್ಟ್ ಮಾಡಿದ್ದಲ್ಲದೆ 2 ಉಪಯುಕ್ತ ಪಾಯಿಂಟ್ಸ್ ಗಳನ್ನ ಕೂಡ ಪಂಜಾಬ್ ತಂಡ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಅಂತ ಹೇಳಬಹುದು. ಇನ್ನು ಈ ಪಂದ್ಯದ ಗೆಲುವಿನ ರೂವಾರಿ ಯಾರಪ್ಪ ಅಂತಂದ್ರೆ ಅವರು ಆಸೀಸ್ ದಾಂಡಿಗ ಕೂಪರ್ ಕೊನಾಲಿ. ಇದಕ್ಕೂ ಮುನ್ನ ಆರಂಭಗೊಂಡ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ ಕೇವಲ 162 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ತಂಡದ ಪರ ಕ್ಯಾಪ್ಟನ್ ಗಿಲ್ 39 ಹಾಗೂ ಬಟ್ಲರ್ 38 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ ಅತ್ತ ವೈಶಾಖ್ ವಿಜಯ್ ಕುಮಾರ್ ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಪಂಜಾಬ್ ತಂಡ ಕಳಪೆ ಆರಂಭದ ಹೊರತಾಗಿಯೂ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಕೂಪರ್ ಕೊನಾಲಿ ಆಡಿದ ಉತ್ತಮ ಜೊತೆಯಾಟದ ನೆರವಿನಿಂದಾಗಿ ನಿಗದಿತ ಟಾರ್ಗೆಟ್ ಅನ್ನ 19.1 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು. ಸ್ನೇಹಿತರೆ, ತಂಡದ ಪರ ಕೂಪರ್ ಕೊನಾಲಿ 44 ಎಸೆತಗಳಿಂದ ಅಜಯ್ 72 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಅತ್ತ ಇಂಪ್ಯಾಕ್ಟ್ ಪ್ಲೇಯರ್ ಪ್ರಸಿದ್ಧ ಕೃಷ್ಣ 3 ವಿಕೆಟ್ ಕಿತ್ತು ಮಿಂಚಿದರು. ಇದರೊಂದಿಗೆ ಪಂಜಾಬ್ ಈ ಪಂದ್ಯದಲ್ಲಿ 3 ವಿಕೆಟ್ಗಳ ರೋಚಕ ಗೆಲುವು ಪಡೆದುಕೊಂಡಿದೆ. ಇನ್ನಿದೀಗ ಈ ಗೆಲುವಿನ ಬಳಿಕ ಬಿಡುಗಡೆ ಆಗಿರುವ ಐಪಿಎಲ್ 2026ರ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲ 4 ಸ್ಥಾನಗಳಲ್ಲಿ ಕ್ರಮವಾಗಿ ರಾಜಸ್ಥಾನ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಆರ್ಸಿಬಿ, ಮುಂಬೈ ಇಂಡಿಯನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸ್ಥಾನವನ್ನ ಪಡೆದುಕೊಂಡಿವೆ. ಈ ತಲಾ 4 ತಂಡಗಳು ಆಡಿದ ಒಂದೊಂದು ಪಂದ್ಯಗಳಿಂದ ಆ ಮ್ಯಾಚ್ ಗಳನ್ನ ಗೆದ್ದುಕೊಂಡು ಎಲ್ಲ 4 ತಂಡಗಳು ತಲಾ 2 ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡು ಕ್ರಮವಾಗಿ ಮೊದಲ, ದ್ವಿತೀಯ ಹಾಗೂ ತೃತೀಯ ಹಾಗೂ 4ನೇ ಸ್ಥಾನವನ್ನ ಪಡೆದುಕೊಂಡಿವೆ. ಇನ್ನು 5ನೇ, 6ನೇ ಮತ್ತು 7ನೇ ಹಾಗೂ 8ನೇ ಸ್ಥಾನದಲ್ಲಿ ಕ್ರಮವಾಗಿ ಗುಜರಾತ್ ಜೈಂಟ್ಸ್, ಕಲ್ಕತ್ತಾ ನೈಟ್ ರೈಡರ್ಸ್, ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಸಿಎಸ್ಕೆ ತಂಡಗಳು ಸ್ಥಾನವನ್ನ ಪಡೆದುಕೊಂಡಿವೆ. ಈ 4 ತಂಡಗಳು ಆಡಿದ ಒಂದೊಂದು ಮ್ಯಾಚ್ ನಿಂದ ಆ ಮ್ಯಾಚ್ ಸೋಲುವ ಮೂಲಕ ಯಾವುದೇ ಅಂಕಗಳನ್ನ ಕಲೆ ಹಾಕಲಾಗದೆ ಕ್ರಮವಾಗಿ ಅಂಕಪಟ್ಟಿಯಲ್ಲಿ 5ನೇ, 6ನೇ, 7ನೇ ಮತ್ತು 8ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಹಾಗೂ 9ನೇ ಮತ್ತು 10ನೇ ಸ್ಥಾನದಲ್ಲಿ ಕೊನೆಯಲ್ಲಿ ಡೆಲ್ಲಿ ಹಾಗೂ ಲಕ್ನೋ ತಂಡಗಳಿದ್ದು ಈ 2 ತಂಡಗಳು ಯಾವುದೇ ಮ್ಯಾಚ್ ಅನ್ನ ಇಲ್ಲಿವರೆಗೂ ಆಡಿಲ್ಲ. ಇವತ್ತು ಈ 2 ತಂಡಗಳು ಮುಖಾಮುಖಿಯಾಗ್ತಾ ಇವೆ. ಸ್ನೇಹಿತರೆ, ಇದರೊಂದಿಗೆ ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಆರ್ಆರ್, ಆರ್ಸಿಬಿ, ಮುಂಬೈ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.